ಸುಮಾರು ವರ್ಷಗಳಿಂದ ಅದೊಂದು ಕನಸಿತ್ತು. ನಾನು ಮೊದಲನೇ ಬಾರಿಗೆ ಅಧ್ಯಕ್ಷನಾದಾಗ ನಾನು ಅದನ್ನೊಂದು ನಾಮಫಲಕ ಅಳವಡಿಸಬೇಕು ಅಂತೇಳಿ ಅದನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಕಾಮಗಾರಿಗಳನ್ನು ವಿವಿಧ ಕಾಮಗಾರಿಗಳನ್ನು ಸುರಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲೂ ಇವತ್ತು ಎಲ್ಲ ಸದಸ್ಯರನ್ನು ಒಳಗೊಂಡು PDO ಅವ್ರನ್ನ ಒಳಗೊಂಡು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ನಮ್ಮ ನಾಯಕರುಗಳು ಎಲ್ಲರೂ ಒಳಗೊಂಡು ಇವತ್ತು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾನು ಈ ಬಾರಿ ಚೇರ್ಮನ್ ಆಗಿ ನಾನೆಲ್ಲ ಸದಸ್ಯರುಗಳನ್ನ ಒಟ್ಟುಗೂಡಿಸ್ಕೊಂಡು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಟ್ಯಾಕ್ಸ್ ವಸೂಲಿ ಮಾಡಿ ಸುಮಾರು 1,60,00,000 ರೂಪಾಯಿ ಇವತ್ತು ನನ್ನ ಖಾತೆಯಲ್ಲಿ, ನನ್ನ ಪಂಚಾಯತಿ ಖಾತೆಯಲ್ಲಿ ಹಣ ಇದೆ. ಹಾಗಾಗಿ ಈ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ನಾವು ಯಾವುದೇ ಭ್ರಷ್ಟಾಚಾರ ಮಾಡದಿರ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಎಲ್ಲ ಹಿರಿಯರನ್ನ, ಎಲ್ಲ ಗ್ರಾಮಸ್ಥರನ್ನ, ಎಲ್ಲ ನಮ್ಮ ಸದಸ್ಯರನ್ನ ಒಟ್ಟಿಗೆ ತಗೊಂಡು ಈ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾಯಿದ್ದೀವಿ. ಎಲ್ಲ ಊರುಗಳಲ್ಲಿ ಏನೇ ಸಮಸ್ಯೆಗಳಿದ್ರು ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೀನಿ ಅಂತ ಮಾತು ಹೇಳ್ತಾ ಇದ್ದೀನಿ. ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 1.92 ಕೋಟಿ ರೂಪಾಯಿ ಮೌಲ್ಯದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿಯೂ ವರ್ಗ ಒಂದರಲ್ಲಿ 1.92 ಕೋಟಿ ರೂಪಾಯಿ ವೆಚ್ಚದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಪಂಚಾಯಿತಿ ಅಧ್ಯಕ್ಷರಾದ ಸಿ ಮುನಿಕೃಷ್ಣ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿ ಮುನಿಕೃಷ್ಣರವರು ಮಾತನಾಡಿ, ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಯ ವರ್ಗ 1ರ ಅನುದಾನದಲ್ಲಿ ಸುಮಾರು 1.92 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಮುಂದಾಗಿದ್ದು, ಇಂದು ಸಿಡಿ ಹೊಸಕೋಟೆ ಹಾಗೂ ಹೊನ್ನ ಕಳಸಾಪುರ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ತಾಲೂಕಿನ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷ ಸಿ ಮುನಿರಾಜು, ಎಪಿಎಂಸಿ ಮಾಜಿ ಅಧ್ಯಕ್ಷ ಆದೂರು ಮಹದೇವ್, ಹಿರಿಯ ಮುಖಂಡರಾದ ಸಿಕೆ ಚಿನ್ನಪ್ಪ, ಮೊಹಮ್ಮದ್ ಸೌಕತ್, ಬಾಡರಹಳ್ಳಿ ಲೋಕೇಶ್, ಮಾಜಿ ಅಧ್ಯಕ್ಷ ವಿ ದೇವರಾಜ್, ಆದೂರು ಲೋಕೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜಮುನಾ ರಾಣಿ, ಪಂಚಾಯಿತಿ ಸದಸ್ಯರಾದ ಲಲಿತ ಮಹದೇವಯ್ಯ, ಮಂಜುಳಾ ರವಿ, ಬೇಬಿ, ರಘು, ಲಾಯರ್ ಮುರಳಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಏನು ಈ ದಿನ ಸುರಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ವರ್ಗ 1ರ ಅನುದಾನದಡಿಯಲ್ಲಿ 2025-26ನೇ ಸಾಲಿನ ವರ್ಗ 1ರ ಅನುದಾನದಲ್ಲಿ ನಮ್ಮ ಪಂಚಾಯಿತಿಯ ಏನು ಇವತ್ತು ಬಜೆಟು 1,92,00,000 ರೂಪಾಯಿಯ ಕಾಮಗಾರಿಗಳನ್ನು, ವಿವಿಧ ಕಾಮಗಾರಿಗಳನ್ನು ಸುರಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲೂ ಇವತ್ತು ಎಲ್ಲ ಸದಸ್ಯರನ್ನು ಒಳಗೊಂಡು PDO ಅವ್ರನ್ನ ಒಳಗೊಂಡು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ನಮ್ಮ ನಾಯಕರುಗಳು ಎಲ್ಲರೂ ಒಳಗೊಂಡು ಇವತ್ತು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮೊದಲನೇ ಬಾರಿಗೆ ಸಿಡಿ ಗ್ರಾಮದಲ್ಲಿ ಪಟಾಲಮ್ಮ ದೇವಸ್ಥಾನದ ಚರಂಡಿ ಕಾಮಗಾರಿ ಅಲ್ಲಿ ತುಂಬ ಹದಗೆಟ್ಟಿತ್ತು. ರಸ್ತೆಯಲ್ಲಿ ಪಟಾಲಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾಗರಿಕರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಎಲ್ಲರೂ ಕೇಳ್ಕೊಂಡಾಗ ಅದೊಂದು ಚರಂಡಿ ಕಾಮಗಾರಿಯನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಆಮೇಲೆ ಮತ್ತು ಇನ್ನೊಂದು
ನರಸಿಂಹಯ್ಯನ ಮನೆಯಿಂದ ಬಾಲಕೃಷ್ಣ ಮನೆವರೆಗೂ ಒಂದು ರಸ್ತೆ ಅವರಿಗೆ ಮಳೆ ಬಂದರೆ ಓಡಾಡೋಕ್ಕೂ ಅನಾನುಕೂಲ ಆಗ್ತಾಯಿತ್ತು. ಅದೊಂದು ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಇನ್ನೊಂದು ಸಿಲ್ವಾಸ್ಕೋಟೆ ಗ್ರಾಮಕ್ಕೆ ಒಂದು ನಾಮಫಲಕ ಇರಲಿಲ್ಲ. ಸುಮಾರು ವರ್ಷಗಳಿಂದ ಅದೊಂದು ಕನಸಿತ್ತು. ನಾನು ಮೊದಲನೇ ಬಾರಿಗೆ ಅಧ್ಯಕ್ಷನಾದಾಗ ನಾನು ಅದನ್ನೊಂದು ನಾಮಫಲಕ ಅಳವಡಿಸ್ಬೇಕು ಅಂತೇಳಿ ಅದನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಆಮೇಲೆ ಇದರಲ್ಲಿ ಹೊಸಕೋಟೆ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಅಲ್ಲಿ ಸೈಟ್ಗಳಲ್ಲಿ ಡೆಕ್ ಸ್ಲಾಬ್ ಹಾಕೋದು ಚರಂಡಿ ಮೇಲೆ, ಅದೊಂದು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಮತ್ತು ವಣಕಾಸ್ಪುರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಚರಂಡಿ ನಿಂತೋಗಿತ್ತು. ಈ ಚರಂಡಿಯನ್ನು ಇವತ್ತು ಮಾಡಲೇಬೇಕು ಅಂತೇಳಿ ನಮ್ಮ ಉಪಾಧ್ಯಕ್ಷರಾದ ಜಮುನಾರಾಣಿಯವರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾಲುವೆ ಇದು ಚರಂಡಿ ಕಾಲುವೆಯನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇನ್ನೊಂದು ಅಲ್ಲಿ ಕಾಂಕ್ರೀಟ್ ರಸ್ತೆ, ಒಂದು ರಸ್ತೆ ಸಂಪರ್ಕ ಇರಲಿಲ್ಲ, ಅದು ಒಂದು ಪೂಜೆ ಮಾಡಿದ್ದೀವಿ. ಅದನ್ನು ಇನ್ನೂ ನಾಳೆ ಮತ್ತು ನಾಡಿದ್ದು ಈ ವಾರಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಏನು ಕೆಲಸಗಳು ಉಳಿದಿತ್ತು ಪೆಂಡಿಂಗ್ ಆಗಿ, ಆ ಕೆಲಸಗಳಿಗೆಲ್ಲ ಚಾಲನೆ ಕೊಡ್ತಾಯಿದ್ದೀವಿ. ಹೋದ ವರ್ಷ ಇದೇ ಫೈನಾನ್ಷಿಯಲ್ ಇಯರಲ್ಲಿ ಈ ಕೆಲಸಗಳೆಲ್ಲ ಚಾಲನೆ ಕೊಡಬೇಕಾಗಿತ್ತು. ಮುಂದೆ ಇದ್ದಂಥ ಏನು ಆಡಳಿತ ವರ್ಗ ಮತ್ತು ಇವರಿದ್ದರು, ಅವ್ರು ಯಾವುದೇ ಕೆಲಸ ಮಾಡಲಿಲ್ಲ. 1,90,00,000 ಚಿಲ್ಲರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. ಆದರೆ ಅಕೌಂಟಲ್ಲಿ ಹಣನೂ ಇಟ್ಟಿಲ್ಲ. ಆದರೆ ಯಾವುದೇ ಕಾಮಗಾರಿ 15 ಆಕ್ಷನ್ ಪ್ಲಾನು ಮಾಡಿಲ್ಲ, ಯಾವುದೇ ಕಾಮಗಾರಿನೂ ಮಾಡಲಿಲ್ಲ. ಆ ಹಣ ಏನಾಯಿತು ಅಂತ ತಾವುಗಳೇ ಕೇಳಬೇಕು. ನಾನು ಈ ಬಾರಿ ಚೇರ್ಮನ್ ಆಗಿ ನಾನೆಲ್ಲ ಸದಸ್ಯರುಗಳನ್ನ ಒಟ್ಟುಗೂಡಿಸ್ಕೊಂಡು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಟ್ಯಾಕ್ಸ್ ವಸೂಲಿ ಮಾಡಿ ಸುಮಾರು 1,60,00,000 ರೂಪಾಯಿ ಇವತ್ತು ನನ್ನ ಖಾತೆಯಲ್ಲಿ, ನನ್ನ ಪಂಚಾಯತಿ ಖಾತೆಯಲ್ಲಿ ಹಣ ಇದೆ. ಹಾಗಾಗಿ ಈ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ನಾವು ಯಾವುದೇ ಭ್ರಷ್ಟಾಚಾರ ಮಾಡದಿರ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಎಲ್ಲ ಹಿರಿಯರನ್ನ, ಎಲ್ಲ ಗ್ರಾಮಸ್ಥರನ್ನ, ಎಲ್ಲ ನಮ್ಮ ಸದಸ್ಯರನ್ನ ಒಟ್ಟಿಗೆ ತಗೊಂಡು ಈ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾಯಿದ್ದೀವಿ. ಎಲ್ಲ ಊರುಗಳಲ್ಲಿ ಏನೇ ಸಮಸ್ಯೆಗಳಿದ್ರು ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೀನಿ ಅಂತ ಮಾತು ಹೇಳ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.